ಗಿರೀಶ್ ಮಟ್ಟಣ್ಣ ಯಾರು? ಗಿರೀಶ್ ಮಟ್ಟಣ್ಣ ಯಾರು? ಯಾವ ಪಾರ್ಟಿ? ತಿಮ್ಮಾರೋಡಿ ಯಾವ ಪಾರ್ಟಿ? ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ? ಆರ್ ಅಶೋಕರ್ ಕೇಳ್ತೀನಿ. ಗಿರೀಶ್ ಮಟ್ಟಣ್ಣನ ತಿಮ್ಮಾರೋಡಿನ ಬೇಕಂತ ಒಂದು ಬಿಜೆಪಿ ಪಾರ್ಟ್ 2 ಆ ಕಡೆ ಬಿಟ್ಟು ಜನರಿಗೆ ದಿಕ್ಕು ತಪ್ಪಿಸ ಕೆಲಸ ಮಾಡಕ್ತಾರೆ. ಧರ್ಮಸ್ಥಳ ದೇವಸ್ಥಾನ, ಅವ್ರಿಗೆ ದೇವಸ್ಥಾನ ಯಾರ ಹೆಸರು ಕೆಟ್ರೇನೋ ಯಾರ ಹೆಸರು ಉಳಿದ್ರಿ ಅನ್ನೋ ಸಂಬಂಧ ಇಲ್ಲ ಬಿಜೆಪಿ ಅವರಿಗೆ. ತಮ್ಮ ಬ್ಯಾಳೆ ಬೇಯ್ಬೇಕು ಅವರು ಬಿಜೆಪಿ ಅವ್ರಿಗೆ. ಅದಕ್ಕೆ ಧರ್ಮಸ್ಥಳದ ಹೆಸರು ಕೆಡಿಸಿ ತಮ್ಮ ಬ್ಯಾಳೆ ಬೇಯಿಸ್ಕೊಂಡು ಕೊಟ್ಟಿದ್ರು. ದೇವರು ಬಹಳ ಚೆನ್ನಾಗಿ ಅವ್ರಿಗೆ ನ್ಯಾಯ, ಯಾರ್ಯಾರಿಗೆ ತಪ್ಪು ಮಾಡ್ರೆ ಅವ್ರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನೋಡಿ, ಖರ್ಚು ಮಾಡ್ಯಾರ ಅಂತಂದ್ರ ಹೈಕೋರ್ಟ್ನಾಗ ಏನಂತ ಆರ್ಡರ್ ಆಗೈತಿ. ಹೈಕೋರ್ಟ್ನಾಗ ಆರ್ಡರ್ ಪಾಸ್ ಮಾಡ್ಯಾರ. ಯಾರು? ಬಿಜೆಪಿ ಪಾರ್ಟ್ 2 ಇವ್ರು ಮಾಡಿದಂತ ಕೆಲಸ. ಈಗ ನೀವು ಅವ್ರು ಕೇಳ್ಬೇಕು, ಗಿರೀಶ್ ಮಟ್ಟಣ್ಣ ಯಾವ ಪಾರ್ಟಿ? ನಮ್ಮ ಪಾರ್ಟಿಯರಿಗೆ ಬೇದಾನ ಬಿಡ್ರಿ, ಅವ್ರ ಪಾರ್ಟಿಯರಿಗೆ ಬೇದಾನ, ನಮ್ಮ ಪಾರ್ಟಿ ಯಾವ ಪಾರ್ಟಿಯಾಗ ಇದ್ದವ್ರು ಅವರು? ಶಾಲಾಕಂತಾರ, ಕೇಸರಿ ಶಾಲಾಕಂತ. ಮತ್ತೆ ಪಾರ್ಟ್ 2 ಅವರು ದೇವ್ರ ಹೆಸರಿನ ಮೇಲೆ ರಾಜಕಾರಣ ಮಾಡಕ್ ಹೊಂಟಾರ. SIT ನಾವು ಸರ್ಕಾರ ಮಾಡಿದ್ಯಾಗ 10 ದಿವಸ ಏನು ಬಾಯ ಬೆಲ್ಲ ಇಟ್ಕೊಂಡು ಕೂತಿದ್ರಲ್ಲ, ಯಾಕೆ ಮಾತಾಡ್ಲಿಲ್ಲ ಅವಾಗ? 10 ದಿವಸ ಆದ್ಮೇಲೆ ಸಿಗ್ಲಿಲ್ಲ, ಏನು ಸಿಗ್ಲಿಲ್ಲ ಅನ್ನೋದೇ ಮಾತಾಡಕ್ ಸ್ಟಾರ್ಟ್ ಮಾಡೋದ. ನಾನು ಒಂದ್ ಹೇಳ್ತೀನಿ, ಇದೆಲ್ಲ ನಾಳೆ ದೇವ್ರೆ ಇವ್ರಿಗೆ ಶಿಕ್ಷೆ ಕೊಡ್ತಾನೆ ಬಿಜೆಪಿ. ಜನರಂತೂ ಶಿಕ್ಷೆ ಕೊಡಕತ್ತಾರೆ, ಜನರು ಕೊಡ್ತಾರೆ. ನೆಕ್ಸ್ಟ್ ರೆಡಿ ಆಗ್ಯಾರ. ಯಾಕಂದ್ರೆ ಮತ ಕಳು ಮಾಡಕತ್ತಾರ ಅಂತ ಗೊತ್ತಾಗ್ಬಿಟ್ಟತಿ. ಇಡೀ ರಾಜ್ಯಕ್ಕಲ್ಲ, ಇಡೀ ದೇಶಕ್ಕೆ ಜನರಿಗೆ ಗೊತ್ತಾಗೈತೆ. ಇವ್ರಿಗೆ ಒಳ್ಳೆ ಶಿಕ್ಷೆ ದೇವ್ರೊಬ್ಬ ಉಳಿದಿದ್ದೆ, ಈಗ ದೇವ್ರಿಗೆ ಕೊಡ್ತಾನೆ. RSS ವಿರೋಧ ಮಾಡ್ತೀವಿ ಆ ಸಾಂಗ್ ಅವ್ರೊಬ್ರ ಆಡ್ತಾರೆ. ದೇಶಭಕ್ತರು ಅಂತಂತಾರಲ್ಲ RSS ಅವರು. ಯಾಕೆ RSS ಕಚೇರಿ ಮೇಲೆ ಇವತ್ತಿನವರೆಗೂ ರಾಷ್ಟ್ರಧ್ವಜ ಹಾರಿಸಿಲ್ಲ? ರಾಷ್ಟ್ರಧ್ವಜ ಇನ್ನು ಯಾರ್ದದು? ಈ ರಾಷ್ಟ್ರದ ಸ್ವಾಭಿಮಾನದ ಸಂಕೇತ, ಈ ರಾಷ್ಟ್ರದ ಧ್ವಜ. ಅದನ್ನ ಯಾಕೆ RSS ಕಚೇರಿ ಮೇಲೆ ಹಾರಿಸ್ತಾ ಇಲ್ಲ? ಅದ್ರ ಬಗ್ಗೆ ಯಾಕೆ RSS ನವ್ರು ಮಾತಾಡಕತ್ತಿಲ್ಲ? ಮಾಡ್ತೀವಿ, ಅದಕ್ಕೆ ತಪ್ಪೇನೈತೆ. ಯಾಕೆ ನಾವನ್ನು ಅವ್ರ ಪರವಾಗಿರ್ಬೇಕಂತ ಏನಿಲ್ಲ. ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ತೀವಿ. ಉಪಮುಖ್ಯಮಂತ್ರಿಗಳು ಈ ಪ್ರಾರ್ಥನೆ ಆಡಿದ ತಪ್ಪೇನೈತೆ? ಅಲ್ಲ, ಆಡಿದಗಳನ್ನೇ ಬಿಜೆಪಿ ಸೇರ್ಬಿಟ್ರ? ಬಿಜೆಪಿ ಸೇರ್ಪಡೆ ವಿಚಾರ ಬೇರೆ ಸರ್. ಪ್ರಾರ್ಥನೆ ಆಡಿ ಇಡೀ ದೇಶ ಹಿಂಗೆಲ್ಲ ಆಡ್ತೀರಿ, ಆಡಿ ಬೇರೆ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ ಅವರು. ನೀವು ಮುಂದಿಂದ ಹೇಳಿಲ್ಲ. ಸದಾ ನಮಸ್ತೆ ವತ್ಸಲೆ ಅಂತಂತ ಹೇಳಿ ಪೂರಾ ಸಾಂಗ್ ಆಡಿ ನೀವು ಇಂಥದೆಲ್ಲ ಆಡ್ತೀರಿ, ಆಡಿ ಪಾಪದ ಕೆಲಸ ಮಾಡ್ತೀರಿ ಅಂತ ಹೇಳ್ಯಾರ. ನೀವು ಅಲ್ಲಿಂದ ಬಂದಿರ? ನಾನು ಅಲ್ಲಿಂದ ಬಂದಿಲ್ಲ, ನಾನು ABP ಇಂದ ಬಂದಿಲ್ಲ. ಅಲ್ಲಿ ಆಡ್ಸಂಗಿಲ್ಲ, ಅಲ್ಲೇ ಈ ಸಾಂಗ್ ಅಲ್ಲೆಲ್ಲ ಆಡ್ಸಂಗಿಲ್ಲ RSS ದಾಗ. ಇದು ಬಿಜೆಪಿಯಾಗ, ಇದು ABP ಆಗ.